ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ದ ವೇಟ್ ಈಸ್ ಓವರ್ ಅಂತಾನೆ ಹೇಳ್ತೀನಿ. ಆ್ಯಂಡ್ 2025 ಸೊ IPL 2025 ಓಪನಿಂಗ್ ಸೆರೆಮನಿ ಸೊ ಇವತ್ತು ಕೋಲ್ಕತ್ತಾದ ಇಡನ್ ಗಾರ್ಡನ್ ನಡೀತಾ ಇದೆ. ಆ್ಯಂಡ್ ಎರಡು ತಂಡಗಳು ಮುಖಾಮುಖಿ ಆಗ್ತಿರುವಂಥದ್ದು. ಆ್ಯಂಡ್ ಇನ್ನು IPL 2008 ಏನು ಇನಾಗ್ರೇಷನಲ್ ಮ್ಯಾಚ್ ಇತ್ತು. ಸೊ RCB ವರ್ಸಸ್ KKR ಮಧ್ಯೆ ಏನು ನಡೀತು, ಅಲ್ಲಿ ಏನು ನಮ್ಮ ಬ್ರೆಂಡನ್ ಮೆಕಲಮ್ ಅವರು 158 ರನ್ಗಳ ಒಂದು ಭರ್ಜರಿ ಒಂದೇನು ಆಟನ ಆಡಿದ್ರು. ಸೊ ಅದಾದಮೇಲೆ ಯಾವ ರೀತಿಯಲ್ಲಿ IPL ಹಿಟ್ ಆಯಿತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ. ಇಡೀ ವರ್ಲ್ಡ್ ವೈಡ್ ಒಂದು ದೊಡ್ಡ ಪ್ರೀಮಿಯರ್ ಲೀಗ್ ಆಗಿ ಕಾಣಿಸ್ಕೊಂಡಿದೆ IPL. ಅದಕ್ಕೆ ಕಾರಣ ನಮ್ಮ ಬ್ರೆಂಡನ್ ಮೆಕಲಮ್ ಅವರ ಒಂದು ರೀತಿಯಲ್ಲಿ 158 ರನ್ಗಳ ವರ್ಲ್ಡ್ ರೆಕಾರ್ಡ್ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ. ಯಾಕಂದರೆ ಆ ಒಂದು ಟೈಮಲ್ಲಿ 158 ರನ್ನು T20 ಹೊಡೆಯೋದು ಅಂತಂದರೆ ಸಾಮಾನ್ಯ ಮಾತೇ ಅಲ್ಲ. ಬಟ್ ಆ ಒಂದು ಕ್ಷಣಕ್ಕೆ ಸಾಕ್ಷಿ ಆದಂಥದ್ದು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಆ್ಯಂಡ್ ಅಲ್ಲಿರೋ ನೆರೆದಂಥ ಅಭಿಮಾನಿಗಳು ಅಂತಲೇ ಹೇಳ್ತೀನಿ. ಆ್ಯಂಡ್ ಅದೇ ಒಂದು ಎರಡು ತಂಡಗಳು ಮತ್ತೆ ಇವಾಗ ಸೊ ಓಪನಿಂಗ್ ಮ್ಯಾಚಲ್ಲಿ ಸೊ ಸೇರ್ಕೊತಿದ್ದಾವೆ, RCB ವರ್ಸಸ್ KKR. ಆ್ಯಂಡ್ ಈ ಎರಡು ತಂಡಗಳಲ್ಲಿ ಯಾವ ತಂಡ ಈ ಒಂದು ವರ್ಷದ ಓಪನಿಂಗ್ ಸೆರೆಮನಿಯಲ್ಲಿ ವಿನ್ ಆಗ್ತಾರೆ ಅನ್ನೋದು ಎಲ್ಲರೂ ಕೂಡ ನೋಡ್ತಿರುವಂಥ ವಿಚಾರ. ಆ್ಯಂಡ್ ಇವಾಗಲೂ ಕೂಡ ಅದೇ KKR ಅದೇ RCB ತಂಡಗಳ ಮಧ್ಯೆ ನಡೀತಿರುವಂಥ ಪಂದ್ಯದಲ್ಲಿ ಒಂದು ದೊಡ್ಡ ಪಾರಿ ಬರ್ಬೋದಾ, ಅದು RCB ಆದರೂ ಆಗಿರ್ಬೋದು, KKR ಇಂದ ಕೂಡ ಬರ್ಬೋದು. ಯಾವ ಪ್ಲೇಯರ್ ಅಂತ ಪ್ಲೇಯರ್ ಆಗ್ಬೋದು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋದಾದರೆ ಸೊ ಆ್ಯಂಡ್ ಫಸ್ಟ್ನಿಗೆ ಒಂದು ಮಳೆ ವಿಚಾರದಲ್ಲಿ ಹೇಳೋದಾದರೆ ಸೊ ಸದ್ಯಕ್ಕಂತೂ ಸೊ ರಿಪೋರ್ಟ್ಗಳು ಹೇಳ್ತಿರೋ ಪ್ರಕಾರ ಎಟ್ ಪ್ರೆಸೆಂಟ್ ಸೊ 5 ಗಂಟೆ ಸಮಯಕ್ಕೆ ಯಾವುದೇ ರೀತಿಯಲ್ಲಿ ಮಳೆ ಬರುವಂಥ ಸೂಚನೆಗಳು ಕಾಣಿಸ್ತಾ ಇಲ್ಲ. ಬಟ್ ರಿಪೋರ್ಟ್ ಇರುವಂಥದ್ದು ವೆದರ್ ರಿಪೋರ್ಟು. ಸೊ ಸಾಯಂಕಾಲ ಮೀನ್ಸ್ ಅಂದರೆ ರಾತ್ರಿ ಒಂದು 7:30 8 ಗಂಟೆಯಿಂದ ಸೊ ಮಳೆ ಚಾನ್ಸಸ್ 50 to 70 ಅದು ಚಾನ್ಸಸ್ ಇದೆ. ಬಟ್ ಅದು 8 ಗಂಟೆ 9 ಗಂಟೆ ಹೋದರೆ 90% ಕೂಡ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಸದ್ಯಕ್ಕಂತೂ ಯಾವುದೇ ರೀತಿಯ ಮಳೆ ಬರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆಕಾಶ ಎಲ್ಲ ಫುಲ್ ಕ್ಲೀನ್ ಆಗಿದೆ ಅಂತಲೇ ಹೇಳ್ತೀನಿ. ಬಟ್ ಬೆಂಗಳೂರಲ್ಲೇ ಮಳೆ ಬರೋ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇದೆ. ಓಕೆ, ಸೊ ಗಾಳಿ ಎಲ್ಲ ಬರ್ತಾ ಇದೆ. ಬಟ್ ಇನ್ನು ಮ್ಯಾಚ್ ಬಗ್ಗೆ ಮಾತಾಡಿದ್ರೆ ಸೊ KKR ಆ್ಯಂಡ್ RCB ಎರಡೂ ತಂಡಗಳು ಕೂಡ ಸೊ ತಮ್ಮ ಒಂದು ಪ್ಲೇಯಿಂಗ್ ಎಲೆವೆನ್ನ ಒಂದು ಅಂದರೆ ಸ್ಟ್ರಾಂಗ್ ಆಗಿರುವಂಥ ಪ್ಲೇಯಿಂಗ್ ಎಲೆವೆನ್ನೇ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ನಡೀತಿರುವಂಥದ್ದು ಕೋಲ್ಕತ್ತಾ ಇಡನ್ ಗಾರ್ಡನ್ ಆಗಿರೋದ್ರಿಂದ ಸೊ ಖಂಡಿತವಾಗ್ಲೂ ಅಲ್ಲಿ ಸೊ ಪಿಚ್ಚು ಪೇಸರ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಸ್ಪಿನ್ನರ್ಗಳಿಗೆ ಕೂಡ ಹೆಲ್ಪ್ ಆಗುವ ಸಾಧ್ಯತೆ ಇದೆ. ಆ್ಯಂಡ್ ಸೆಕೆಂಡ್ ಬ್ಯಾಟಿಂಗ್ ಸೊ ಈಸಿ ಆಗ್ಬೋದು ಬಿಕಾಸ್ ಆಫ್ ಮಳೆ ಒಂದು ಕಾರಣ. ಆದರೆ ಇನ್ನೊಂದು ಡ್ಯೂ ಬರುವಂಥ ಲಕ್ಷಣಗಳು ಇರೋದ್ರಿಂದ ಸೆಕೆಂಡ್ ಬ್ಯಾಟಿಂಗು ಸೊ ಇಲ್ಲಿ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾರೇ ಒಂದು ಟಾಸ್ ಗೆದ್ದರೂ ಕೂಡ ಸೊ ಚೇಸಿಂಗ್ ಮಾಡೋದಕ್ಕೆ ಸೊ ಮುಂದೆ ಹೋಗ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನು ಹೆಡ್ ಟು ಹೆಡ್ ಬಗ್ಗೆ ಮಾತಾಡಿದ್ರೆ ಸೊ ಟೋಟಲ್ ಲಾಸ್ಟ್ 2021ರಿಂದ ಮಾತಾಡಿದ್ರೆ 7 ಮ್ಯಾಚಸ್ಗಳು ಎರಡೂ ತಂಡಗಳು ಕೂಡ ಮುಖಾಮುಖಿ ಆಗಿದ್ದಾವೆ. ಅದರಲ್ಲಿ ಸೊ ಗೆದ್ದಿರುವಂಥದ್ದು KKR 6 ಆ್ಯಂಡ್ RCB ಗೆದ್ದಿರುವಂಥದ್ದು ಕೇವಲ ಒಂದೇ ಒಂದು ಮ್ಯಾಚು. ಸೊ 2021ರಿಂದ ಏನು 7 ಮ್ಯಾಚ್ ಆಡಿದ್ದಾರೆ ಸೊ ಈ ಎರಡೂ ತಂಡಗಳು. ಸೊ ಅದರಲ್ಲಿ ಮೇಲ್ಗೆ ಇರುವಂಥದ್ದು KKRದು, ಯಾಕಂದರೆ 6 ಮ್ಯಾಚು ಆ್ಯಂಡ್ RCB ಗೆದ್ದಿರುವಂಥದ್ದು ಒಂದೇ ಒಂದು ಮ್ಯಾಚ್. ಓಕೆ, ಇನ್ನು ಲಾಸ್ಟ್ 4 ಮ್ಯಾಚಸ್ ಇನ್ ಈಡನ್ ಗಾರ್ಡನ್ ಬಗ್ಗೆ ಮಾತಾಡಿದ್ರೆ ಸೊ ಅಲ್ಲಿ ಸೊ 2 ಪಂದ್ಯಗಳು ಸೊ RCB ಗೆದ್ದಿದೆ ಆ್ಯಂಡ್ ಇನ್ನೆರಡು ಪಂದ್ಯಗಳು KKR ಗೆದ್ದಿದೆ ಅಂತ ಹೇಳ್ತೀನಿ. ಆ್ಯಂಡ್ ಈಡನ್ ಗಾರ್ಡನ್ ಅಂತ ಬಂದಾಗ ಸೊ ಅಲ್ಲಿ ಈಕ್ವಲ್ ಆಗಿದೆ. ಬಟ್ ಈ ಒಂದು ಸ್ಟ್ಯಾಟ್ಸ್ ಏನಿದೆಯಲ್ಲ ಅಥವಾ ಹಿಸ್ಟ್ರಿ ಏನಿದೆಯಲ್ಲ ಇದೆಲ್ಲೂ ಕೂಡ ಒಂದು ವರ್ಕ್ ಆಗಲ್ಲ ಅಷ್ಟಾಗಿ. ಯಾಕಂತಂದರೆ ಸೊ ಇವಾಗ ಟೀಮ್ಗಳು ಚೇಂಜಸ್ ಆಗ್ತವೆ, ಪ್ಲೇಯರ್ಗಳು ಚೇಂಜಸ್ ಆಗ್ತಾರೆ, ಆ್ಯಂಡ್ ಕ್ಯಾಪ್ಟನ್ಗಳು ಕೂಡ ಚೇಂಜಸ್ ಆಗಿದ್ದಾರೆ, ಆ್ಯಂಡ್ ಕೋಚ್ಗಳು ಕೂಡ ಚೇಂಜಸ್ ಆಗಿರೋದ್ರಿಂದ ಸೊ ಇಲ್ಲಿ ಯಾವುದು ಕೂಡ ಮ್ಯಾಟ್ರ್ ಆಗಲ್ಲ. ಬಟ್ ಅವತ್ತಿನ ದಿನ ಯಾವ ರೀತಿಯಲ್ಲಿ ಸೊ ಅಂದರೆ ಪ್ಲೇಯರ್ಸ್ಗಳು ಆಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಸೊ ಈ ಸ್ಟ್ಯಾಟ್ಸ್ಗಳು ಅಷ್ಟೊಂದೇನು ಇಂಪಾರ್ಟೆನ್ಸ್ ಇರಲ್ಲ ಅಂತ ಅನ್ಕೊತೀನಿ. ಆ್ಯಂಡ್ ಎರಡೂ ತಂಡಗಳು ಕೂಡ ಸೊ ಒಂದು ಶುಭಾರಂಭ ಮಾಡುವಂಥ ಒಂದು ಇರಾದೆನಲ್ಲಿ ಇರ್ತಾರೆ. ಸೊ ಯಾವ ತಂಡ ಗೆಲ್ಲುತ್ತೆ ಆ್ಯಂಡ್ ಯಾವ ತಂಡ ತುಂಬ ಒಳ್ಳೆ ರೀತಿಯಲ್ಲಿ ಕ್ರಿಕೆಟ್ ಆಡುತ್ತೆ ಸೊ ಆ ತಂಡ ಗೆಲ್ಲುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಪ್ಲೇಯಿಂಗ್ ಎಲೆವೆನ್ ಬಗ್ಗೆ ಮಾತಾಡಿದ್ರೆ ಸೊ ನನ್ನ ಒಂದು ಪ್ಲೇಯಿಂಗ್ ಎಲೆವೆನ್ನು ಸೊ ಈ ಒಂದು ಮ್ಯಾಚಲ್ಲಿ ಸೊ ಓಪನಿಂಗ್ ಪ್ಲೇಯರ್ ಆಗಿ ಫಿಲ್ ಸಾಲ್ಟ್ ಇರ್ತಾರೆ ಆ್ಯಂಡ್ ವಿರಾಟ್ ಕೊಹ್ಲಿ ಇರ್ತಾರೆ. ಸೊ 3ನೇ ಒಂದು ಪ್ಲೇಸಲ್ಲಿ ಒಂಡನಲ್ಲಿ ಸೊ ರಜತ್ ಪತಿದಾರ್, ಆ್ಯಂಡ್ 4ನೇ ಸ್ಥಾನದಲ್ಲಿ ಸೊ ಲಿಯಾಮ್ ಲಿವಿಂಗ್ಸ್ಟನ್, ಆ್ಯಂಡ್ ನೆಕ್ಸ್ಟು ಜಿತೇಶ್ ಶರ್ಮಾ ಬರ್ತಾರೆ. ಆ್ಯಂಡ್ ಟೀಮ್ ಡೇವಿಡ್ ಅವರು ಸೊ 6ನೇ ಒಂದು ಪ್ಲೇಸಲ್ಲಿ ಆಡ್ತಾರೆ. ಆ್ಯಂಡ್ ಕೃಣಾಲ್ ಪಾಂಡೆ ಆಲ್ರೌಂಡರ್ ಒಂದು ಸ್ಥಾನವನ್ನು ತುಂಬಬೇಕಾಗುತ್ತೆ. ಜೊತೆಗೆ ಭುವನೇಶ್ವರ್ ಕುಮಾರ್, ಜೋಶ್ ಹೇಸಲ್ವುಡ್, ರಸಿಕ್ದಾರ್, ಯಶ್ ದಯಾಳ್. ಸೊ ಇದು ನನ್ನ ಒಂದು ಪ್ಲೇಯಿಂಗ್ 11 ಆಗಿರುತ್ತೆ. ಆ್ಯಂಡ್ ನಾನು ಇಲ್ಲಿ 4 ಜನ ಸೊ ಡೈರೆಕ್ಟ್ ಪೇಸರ್ಗಳನ್ನ ತೊಗೊಂಡಿದ್ದೀನಿ. ಆ್ಯಂಡ್ ರಸಿಕ್ದಾರ್ ಹಾಕೊಂಡಿರೋ ಕಾರಣ ಏನು ಅಂತಂದರೆ ಸೊ ಡೆತ್ತಲ್ಲಿ ನಮಗೊಬ್ಬರು ಬೌಲರ್ ಬೇಕೇ ಬೇಕು. ಆ್ಯಂಡ್ ಅದು ರಸಿಕ್ದಾರು 3 ಓವರ್ ಕಟ್ಟಿಟ ಬುತ್ತಿ. ಸೊ ಅವ್ರ ಕಡೆಯಿಂದ 3 ಓವರ್ ಹಾಕಿಸ್ಲೇಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸೊ ಜೋಶ್ ಆದರೂ ಆಗಿರ್ಬೋದು, ಯಶಿಂದಾದರೂ. ಓಕೆ, ಸೊ ರಸಿಕ್ದಾರ್ಗೆ ಸಪೋರ್ಟಿಂಗ್ ಡೆತ್ತಲ್ಲಿ ಸೊ ಯಶ್ ದಯಾಳ್ ಒಂದು ಓವರ್ ಹಾಕ್ಬೋದು, ಆ್ಯಂಡ್ ಭುವನೇಶ್ವರ್ ಕುಮಾರ್ 1 ಓವರ್ ಹಾಕ್ಬೋದು. ಆ್ಯಂಡ್ ಸ್ಪಿನ್ ಮಿಡ್ಲ್ ಓವರ್ಸಲ್ಲಿ ಸೊ ಕೃಣಾಲ್ ಪಾಂಡೆ ಇದ್ದಾರೆ. ಆ್ಯಂಡ್ ಬೇಕು ಅಂತಂದರೆ ಲಿಯಾಮ್ ಲಿವಿಂಗ್ಸ್ಟನ್ ಕಡೆಯಿಂದ ಕೂಡ 2 ಓವರ್ ಹಾಕ್ಸ್ಬೋದು. ಸೊ ಅವರು ಒಂದು ಮಿಡ್ಲ್ ಆರ್ಡರ್ನ ನೋಡ್ಕೊತಾರೆ, ಅಂದರೆ ಮಿಡ್ಲ್ ಓವರ್ಸಲ್ಲಿ ನೋಡ್ಕೊತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಬ್ಯಾಟಿಂಗಲ್ಲಿ ತೊಗೊಳಕೋದ್ರೆ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಸೊ ಇಬ್ಬರು ಕೂಡ ಸೊ ಒಂದು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆ್ಯಂಡ್ ರಜತ್ ಪತಿದಾರ್ ಸ್ಪಿನ್ ದಾಳಿ ನೋಡ್ಕೊಬೇಕಾಗುತ್ತೆ. ಬಟ್ ಲಿವಿಂಗ್ಸ್ಟನ್ ಅವರು ಸೊ ಸ್ಪಿನ್ಗೆ ಅಷ್ಟು ಚೆನ್ನಾಗಿ ಆಡಲ್ಲ. ಬಟ್ ಇನ್ ಕೇಸ್ ಏನಾದರೂ ಬೇಗ ವಿಕೆಟ್ ಹೊಂಟೋದ್ರೆ ಸ್ಪಿನ್ ದಾಳಿ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ರೆ ಕೃಣಾಲ್ ಪಾಂಡೆ ಅವರನ್ನು ಸೊ ಅಬ್ದ ಆರ್ಡರ್ ಕಳಿಸೋಕ್ಕೆ
ಪ್ಲ್ಯಾನ್ ಮಾಡಬೇಕು ಅಂತ ನನಗನ್ಸುತ್ತೆ. ಬೇಕಂದರೆ ಲಿವಿಂಗ್ ಸ್ಟಾರನ್ನ ಕೆಳಗಡೆ ತಂದರೂ ಕೂಡ ಪರವಾಗಿಲ್ಲ ಅಂತ ನನ್ನ ಅನಿಸಿಕೆ. ಅದು ಜಿತೇಶ್ ಶರ್ಮಾ ಕೂಡ ಸೊ 4ನೇ ಸ್ಥಾನದಲ್ಲಿ ಕಳಿಸಿದ್ರೆ ಒಳ್ಳೆಯದು. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಇಲ್ಲಿ ಸುಯಾಶ್ ಶರ್ಮಾ ಅವ್ರನ್ನ ಹಾಕೊಂಡಿದ್ದೀನಿ. ಆ್ಯಂಡ್ ಬ್ಯಾಟಿಂಗ್ ತೊಗೊಳಕ್ಕೆ ಹೋದರೆ ಮನೋಜ್ ಬಂದಂಗೆ ಅಥವಾ ದೇವದತ್ ಪಡಿಕ್ಕಲ್ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರಬಹುದು. ಬೇಕು ಅಂದರೆ ಸ್ವಪ್ನಿಲ್ ಸಿಂಗ್ ಇದ್ದಾರೆ, ಸೊ ಅವ್ರನ್ನೂ ಕೂಡ ತಂದರೆ ಒಂದು ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಸ್ವಪ್ನಿಲ್ ಸಿಂಗ್ ಬ್ಯಾಟಿಂಗ್ ಕೂಡ ಆಡ್ತಾರೆ, ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗಿರೋದ್ರಿಂದ ಸೊ ಅವ್ರನ್ನೂ ಕೂಡ ತರಬಹುದು. ಓಕೆ, ಸೊ ಇದಾಗಿತ್ತು ನನ್ನ ಒಂದು ಇವತ್ತಿನ ಒಂದು ಮ್ಯಾಚ್ಗೆ ಸೊ ಪ್ಲೇಯಿಂಗ್ 11. ಆ್ಯಂಡ್ ಇನ್ನು KKR ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ಸೊ KKR ಇಂದ ಸೊ ನನ್ನ ಪ್ರಕಾರ ಗುರ್ಬಾಜ್ ಅವರು ಇರ್ತಾರೆ, ಸುನಿಲ್ ನಾರಾಯಣ್ ಇಬ್ಬರು ಓಪನಿಂಗ್ ಮಾಡ್ತಾರೆ. ಆ್ಯಂಡ್ ವೆಂಕಟೇಶ್ ಅಯ್ಯರ್ ಅವರು 3ನೇ ಸ್ಥಾನದಲ್ಲಿ, ಆ್ಯಂಡ್ ಅಜಿಂಕ್ಯ ರಹಾನೆ 4ನೇ ಸ್ಥಾನದಲ್ಲಿ, ಆ್ಯಂಡ್ ರಿಂಕು ಸಿಂಗ್ 5ನೇ ಸ್ಥಾನ, ಆ್ಯಂಡ್ ರಮನ್ದೀಪ್ ಸಿಂಗ್ ಇರ್ತಾರೆ. ಆ್ಯಂಡ್ ಆಲ್ರೌಂಡರಲ್ಲಿ ರಜಲ್ ಇದ್ದಾರೆ. ಸೊ ಅಗೇನ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಹರ್ಷಿತ್ ರಾಣಾ, ವೈಭವ್ ಅರೋರಾ, ಆ್ಯಂಡ್ ಆ್ಯಂಡ್ರಿಚ್ ನೋಕಿಯಾ, ಆ್ಯಂಡ್ ವರುಣ್ ಚಕ್ರವರ್ತಿ ಅವರು ಸೊ ಈ ಒಂದು ಪ್ಲೇಯಿಂಗ್ 11 ಇರ್ತಾರೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸೊ ಇಲ್ಲಿ ಮಯಾಂಕ್ ಮಾರ್ಕಂಡೆ ಆರ್ ಅನುಕೂಲ್ ರಾಯ್ ಸೊ ಇವರನ್ನ ಕರ್ಕೊಂಡು ಬರ್ತಾರೆ ಅಂತ ಅನ್ಕೊಂತೀನಿ. ಓಕೆ, ಬ್ಯಾಟಿಂಗಲ್ಲಿ ಏನಾದರೂ ಇಂಪ್ಯಾಕ್ಟ್ ಪ್ಲೇಯರ್ ಬೇಕು ಅಂದರೆ ಮನೀಶ್ ಪಾಂಡೆ ಇದ್ದಾರೆ, ಸೊ ಅವ್ರನ್ನೂ ಕೂಡ ಕರ್ಕೊಂಡು ಬರಬಹುದು. ಓಕೆ, ಸೊ ಇದಾಗಿತ್ತು ನನ್ನ KKRನ ಪ್ಲೇಯಿಂಗ್ 11. ಸೊ ನಿಮ್ಮ ಪ್ಲೇಯಿಂಗ್ 11 ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಪಂದ್ಯಕ್ಕೆ. ಆ್ಯಂಡ್ ತುಂಬ ಹೈ ವೋಲ್ಟೇಜ್ ಪಂದ್ಯ, ಮಳೆ ಅಡ್ಡಿ ಆಗದೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇದ್ರ ಜೊತೆಗೆ ಸೊ ಇವತ್ತಿನ ಪಂದ್ಯ ಆದಮೇಲೆ ಪಂದ್ಯ ಏನಾದರೂ ಆಗಿ ಸೊ ರಿಸಲ್ಟ್ ಬಂದರೆ ಲೈವ್ ಬರುವಂಥ ಪ್ಲ್ಯಾನ್ಸ್ ಇದೆ. ಆ್ಯಂಡ್ RCB ಮ್ಯಾಚಸ್ಗಳಿಗೆ ಈ ಚಾನಲಲ್ಲಿ ಸೊ ಒಂದು ರಿವ್ಯೂ ವಿಡಿಯೋ ರೀತಿಯಲ್ಲಿ ಲೈವ್ ಪಂದ್ಯ ಆಗಿದ ತಕ್ಷಣವೇ ಸೊ ಲೈವ್ ಬರುವಂಥ ಒಂದು ಪ್ಲ್ಯಾನ್ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ, ಅಪ್ಡೇಟ್ ಮಾಡ್ತೀನಿ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೇನು IPL ಶುರು ಆಗಿದೆ. ಸೊ 1000 ಸಬ್ಸ್ಕ್ರೈಬರ್ಸ್ ಆದರೆ ಒಳ್ಳೆಯದು. ಸೊ ನಾನು ಕೂಡ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಓಕೆ, ಸೊ ರೀಚ್ ಆಗಿದೆ. ಸೊ ಅಂದರೆ 4000 ವಾಚ್ ಅವರ್ಸ್ ಆಗಿದೆ. 1000 ಸಬ್ಸ್ಕ್ರೈಬರ್ ಬೇಗ ಅಚೀವ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.